ಸೇರಿ ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡುವಂಥ ಒಂದು ವ್ಯವಸ್ಥೆ ಈ ದೇಶದೊಳಗೆ ನಡೀತಾ ಇರೋದು ದುರದೃಷ್ಟಕರ. ಜನರಿಂದ ಸತ್ತಾತ್ಮಕವಾಗಿ ಆರಿಸಿ ಬಂದ ಪಕ್ಷಗಳು ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಿದ್ರೆ, ಸಂವಿಧಾನಬದ್ಧವಾಗಿ ಸಂವಿಧಾನದ ಆಶಯದ ಅಡಿಯಲ್ಲಿ ಆಶಯದಂತೆಯೇ ರಾಜಕೀಯ ನಡೆಸಿದ್ರೆ, ಆಡಳಿತ ನಡೆಸಿದ್ರೆ ಈ ಪರಿಸ್ಥಿತಿ ನಮಗೂ ನಿಮಗೂ ಬರ್ತಾ ಇರಲಿಲ್ಲ. ಸನ್ಮಾನ್ರೆ, ಇದು ಮೊದಲು ಅಲ್ಲ ಕೊನೆಯೂ ಆಗಲಾರ್ದು ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಯಾಕಂದ್ರೆ ಈ ಹಿಂದೆ ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ ಆಯ್ತು ಅಂತ ಹೇಳಿ ನಾವಿಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನೀವು ಸೇರಿದ್ದೀವಿ. ಇತ್ತೀಚೆಗೆ ದಲಿತ CJI ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಪೂಜ್ಯ ಸುದ್ರು ಅಂತೇಳಿ ಪ್ರತಿಭಟನಾರ್ಥವಾಗಿ ನೀವು ಸೇರಿದ್ದೇವೆ. ನಾನೇನು ಮತ್ತೊಮ್ಮೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದು ಮೊದಲು ಆಗಿಲ್ಲ, ಕೊನೆಯದು ಆಗಲಾರ್ದು ಅಂತ ಹೇಳಿ. ಹೀಗೆ 10 ಸಾರಿ, 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 10 ಸಾರಿ ಮುಖ್ಯಮಂತ್ರಿ, ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಡಳಿತದ ಅನುಭವ ಇರುವಂತ, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂತ, ಹೇಳ್ಕೊಳ್ಳುವಂತ ನಿತೀಶ್ ಕುಮಾರ್ ಅವರು ಯಾಕೆ ಜಿ ಅಂತ ನಾ ಬಳಸ್ತಾ ಇದ್ದೀನಿ ಅಂದ್ರೆ, ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಒಂದು ಮಾತಿದೆ, ಏನಂದ್ರೆ ಒಬ್ಬ ಗುರು ನಿಂತ್ಕೊಂಡು ಏನೋ ಮುತ್ರಿ ಮಾಡಿದ್ರೆ ಮಕ್ಕಳೆಲ್ಲ ಓಡಾಡಿ ಮಾಡ್ತಾರಂತೇಳಿ. ಇದು ಪ್ರಶ್ನೆ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಿದೆ. ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ವೈದ್ಯಗೆ ಅವಮಾನಕರವಾಗುವಂತ ಹಿಜಾಬ್ ತೊಂದರೆ ಮಾಡಿರುವಂತದ್ದು ಈ ಬಿಹಾರ ರಾಜ್ಯದೊಳಗೆ ಮಾಡಿದ್ರೆ ಅವರ ರಾಜ್ಯದ ಉಳಿದ ಮಹಿಳೆಯರ ಸ್ಥಿತಿ ಏನಿರ್ತದೆ? ಈ ಕೋಮುವಾದವನ್ನ ತಲೆಗೆ ತುಂಬಿಕೊಂಡಿರುವಂತ ಏನು ಜನ ಇದ್ದಾರೆ, ಅವರು ಉಳಿದ ಮಹಿಳೆಯರ ಜೊತೆ ಹೇಗೆ ವರ್ತಿಸೋದಕ್ಕೆ ಸಾಧ್ಯ? ಇದೊಂದು ಮಾದರಿ ಅವರು ಹಾಕೊಟ್ಟದ್ದು, ಎಂತ ಮಾದರಿ ಹಾಕೊಟ್ಟಿದ್ದಾರೆ ಅವರು. ಇದೊಂದು ಮಹಿಳೆಯರ ಗಣತಿಗೆ ವಿರುದ್ಧವಾದ, ಮಹಿಳೆಯರ ಗಣತಿಯನ್ನ ಅಲ್ಲಗಳೆಯುವಂತ ಸಂವಿಧಾನ ಬಾಹಿರವಾದ ಚಟುವಟಿಕೆ ಏನಿದೆ, ಅದನ್ನ ಪ್ರತಿಭಟನೆ ಮಾಡೋದಕ್ಕಾಗಿಯೇ ನಾವಿಲ್ಲಿ ಸೇರಿದ್ದೇವೆ. ಸನ್ಮಾನ್ರೆ, ಇದು ರಾಮನ ರಾಜ್ಯದಲ್ಲಿ ಹೇಳಲಾಗ್ತದೆ, ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವಾನುದೇವತೆಗಳು ನೆಲೆಸ್ತಾರೆ. ಇದೇನಾ ನೀವು ಮಹಿಳೆಯರಿಗೆ ಕೊಡೋ ಗೌರವ? ಇದೇಯಾ ನೀವು ಕೇಂದ್ರದ ಸರ್ಕಾರದಲ್ಲಿ ಭಾಗಿದಾರಿಯಾಗಿರುವಂತವ್ರು, ಕೇಂದ್ರ ಸರ್ಕಾರದಲ್ಲಿಯೂ ಪ್ರಭಾವಶಾಲಿಯಾಗಿರುವಂತವ್ರು? ಇದು ಯಾವ ಮಾದರಿಯನ್ನ ನೀವು ಸಮಾಜಕ್ಕೆ ಯೋಜನೆಗೆ ಕೊಡ್ತಾ ಇದ್ದೀರಿ? ಇದಕ್ಕಾಗಿ ನೀವು ಬೇಷರತ್ತಾಗಿ ಕ್ಷಮೆ ಕೇಳಲೇಬೇಕು. ಜೊತೆಗೆ ನಮ್ಮ ಸ್ನೇಹಿತರಿಗಾಗಲೇ ಹೇಳಿರುವಂತೆ ಅವರ ರಾಜೀನಾಮೆಯನ್ನ ಮಾನ್ಯ ರಾಷ್ಟ್ರಪತಿಯವರು ಪಡಿಲೇಬೇಕು ಅನ್ನುವಂತ ಒತ್ತಾಯಕ ಪೂರ್ವಕವಾಗಿ, ಕೇವಲ ಇದು ಮುಸ್ಲಿಂ ಮಹಿಳೆಯ ಸಮಸ್ಯೆ ಅಲ್ಲ, ಇದು ಭಾರತೀಯ ಮಹಿಳೆಯ ಸಮಸ್ಯೆ. ಇಲ್ಲಿ ಸೇರಿರುವಂತವರು ಬಹುಸಂಖ್ಯಾತ ಮುಸ್ಲಿಮರಿದ್ದಾಗ್ಯೂ ಕೂಡ ಇಂದು ಎಲ್ಲ ನಾಗರಿಕರು ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡುವವರು ಕೂಡ ಇಲ್ಲಿ ಇದ್ದೇವೆ. ಈ ಒಂದು ಕೆಟ್ಟ ಘಟನೆಯನ್ನ ಖಡಾಖಂಡಿತವಾಗಿ ನಾವು ವಿರೋಧ ಮಾಡ್ತೇವೆ. ಇದರ ಮಧ್ಯೆ ಅದಕ್ಕೆ ಕ್ಷಮೆ ಕೇಳಬೇಕು, ಅವರ ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ನಾನಾದ್ರೂ ಕೂಡ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. मैं आए हुए तमाम लोगों का तहे दिल से शुक्रिया अदा करता हूं। आज हम लोग एक ख़ास मकसद के लिए यहाँ तमाम लोग जमा हुए हैं। अभी बहुत सारे हमारे अहबाब ने अपने अपने अंदाज में बात की। यहाँ सिर्फ एक कौम के नहीं, हर कौम के यहाँ लोग मौजूद हैं। हमारा एक मकसद, हमारा एक मुद्दा यही है कि अभी माजी करीब में 15 दिसंबर को बिहार में एक सरकारी प्रोग्राम में वहाँ के एक मुख्यमंत्री नीतीश कुमार ने एक डॉक्टर नुसरत परवीन को ज़बरदस्ती हिजाब निकालने की कोशिश की और उनका तकर्रुरी नामा था और उनका वहाँ पर डॉक्टरी के पद में अपॉइंटमेंट का लेटर उनको दिया जा रहा था, जिसमें उन्होंने एक खातून का ज़बरदस्ती हिजाब निकालने की कोशिश की। हिजाब, पर्दा ये आईन है, ये कानून है और ये एक ख़ास कर एक बुनियादी मसला है। ये किसी एक का नहीं, ये तमाम लोगों की, ख़वातीन औरतों का ये मसला है, किसी एक का मसला नहीं। इस पर अगर कोई आँच आती है तो ये आईन के ऊपर आँच आना है, ये कानून के ऊपर आँच आना है, कानून के खिलाफ काम करना है। तो बिहार के नीतीश कुमार ने कानून के खिलाफ, एक्ट के खिलाफ, आईन के खिलाफ काम किया है। तो हमारा तमाम का यहाँ जितने लोग हैं, हम तमाम लोग हुकूमत से मुतालबा करते हैं, रिक्वेस्ट करते हैं, गुजारिश करते हैं
कि वो तमाम लोगों को सामने माफ़ी मांगे कि तमाम लोगों के दिल को ठेस पहुंची है, और इसी तरह और माफ़ी मांग कर वो इस्तीफ़ा दे, राजीनामे दे। हमारा यही मकसद यहाँ तक आने का, और हम तमाम लोग एक साथ मिलकर, अभी हमारे तहसीलदार ऑफिसर को हमें तमाम लोग मिलकर मनवी पत्र भी देंगे। मैं अपनी बात को सिर्फ इस मुल्क में हर एक कौम के लोग रहते हैं, इस बात को ख़त्म करते हुए मैं कहता हूँ, अगर खिलाफ है तो होने दो, जान थोड़ी है। अगर खिलाफ है तो होने दो, जान थोड़ी है। ये सब धवां है, आसमान थोड़ी है। सभी का खून शामिल है यहाँ की मिट्टी में, सभी का खून शामिल है यहाँ की मिट्टी में। किसी का एक वतन थोड़ी है, किसी का एक वतन थोड़ी है। आज जो साहिबे तख्त है कल नहीं होंगे, आज जो साहिबे तख्त है कल नहीं होंगे। किराएदार है, जाती मकान थोड़ी है, किराएदार है, जाती मकान थोड़ी है। अस्सलाम वालेकुम रहमतुल्लाह।